ನಮಸ್ಕಾರ ರೈತ ಬಂಧುಗಳೇ. ಬೂದಿಯಿಂದ ಕೃಷಿಗೆ ಹಾಗೂ ತೋಟಗಾರಿಕಾ ಬೆಳೆಗೆ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮಗೆ ಗೊತ್ತಾ? ನಮ್ಮ ಮನೆಯಲ್ಲೋ ಅಥವಾ ತೋಟದಲ್ಲೋ ಕಟ್ಟಿಗೆ, ಎಲೆ, ಒಣಗಿದ ಗಿಡಗಳನ್ನು ಸುಟ್ಟ ನಂತರ ಉಳಿಯುವ ಬೂದಿಯನ್ನು ನಾವು ಸಾಮಾನ್ಯವಾಗಿ ಕಸದಂತೆ ಎಸೆದು ಬಿಡ್ತೇವೆ. ಆದರೆ ನಿಮಗೆ ಗೊತ್ತಾ, ಈ ಬೂದಿ ಒಂದು ಅಮೂಲ್ಯ ನೈಸರ್ಗಿಕ ಗೊಬ್ಬರ, ವಿಶೇಷವಾಗಿ ಆರ್ಗ್ಯಾನಿಕ್ ಕೃಷಿ ಮತ್ತು ಅಡಿಕೆ ತೋಟಗಳಿಗೆ. ಇಂದು ಈ ವಿಡಿಯೋದಲ್ಲಿ ಬೂದಿ ಕೃಷಿಗೆ ಹೇಗೆ ಉಪಯೋಗವಾಗ್ತದೆ, ಅಡಿಕೆ ತೋಟದಲ್ಲಿ ಹೇಗೆ ಬಳಸಬಹುದು, ಇದನ್ನು ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಇನ್ನು ಯಾವ ಸಮಯದಲ್ಲಿ ಇದನ್ನು ಹಾಕಬಾರ್ದು ಎನ್ನುವಂಥ ಈ ಸರಳ ವಿಷಯವನ್ನು ನಾವು ಸರಳವಾಗಿ ನೋಡುವ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ ಈ ರೀತಿಯ ಕೃಷಿ ಚಟುವಟಿಕೆಯ ವಿಡಿಯೋಗಳಿಗೋಸ್ಕರ. ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಒಲೆಗಳು, ಗೀಸರ್, ಸೋಲಾರ್ ಬಳಸುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ಕಟ್ಟಿಗೆ ಒಲೆಗಳ ಸಂಖ್ಯೆ ಎನ್ನುವಂಥದ್ದು ಕ್ಷೀಣಿಸ್ತಾ ಹೋಗ್ತಾ ಇದೆ. ಆದರೆ ಕಟ್ಟಿಗೆ ಒಲೆಗಳಿಂದ ಉತ್ಪತ್ತಿಯಾಗುವ ಬೂದಿ ಎನ್ನುವಂಥದ್ದು ಕೃಷಿಗೆ ಅತ್ಯಮೂಲ್ಯ ನೈಸರ್ಗಿಕ ಗೊಬ್ಬರವಾಗಿರುತ್ತದೆ. ಇನ್ನು ಯಾವ ಬೂದಿಯನ್ನು ಬಳಸಬೇಕು ಅಂತ ನೋಡುವುದಾದರೆ, ನಾನಿಲ್ಲಿ ಎಲ್ಲ ಕಟ್ಟಿಗೆ ಬೂದಿಯ ಬಗ್ಗೆ ಹೇಳ್ತಾ ಇಲ್ಲ. ನಾನು ಬರೀ ಕಟ್ಟಿಗೆ, ಎಲೆ, ಗಿಡಗಳ ಅವಶೇಷಗಳಿಂದ ಬಂದ ಬೂದಿ ಮಾತ್ರ ಕೃಷಿಗೆ ಸೂಕ್ತವಾಗಿದೆ ಅಂತ ಹೇಳ್ತಾ ಇದ್ದೇನೆ. ಇನ್ನು ಕಲ್ಲಿದ್ದಲು, ಬ್ರಿಕೆಟ್, ಪ್ಲಾಸ್ಟಿಕ್ ಸುಟ್ಟ ಬೂದಿ ಅಥವಾ ಕಾಗದ ಸುಟ್ಟ ಬೂದಿಯನ್ನೆಲ್ಲ ಕೃಷಿಗೆ ಉಪಯೋಗಿಸುವುದು ಅಷ್ಟು ಸೂಕ್ತವಲ್ಲ. ಇನ್ನು ಬೂದಿಯಲ್ಲಿರುವ ಪೋಷಕಾಂಶಗಳ ಬಗ್ಗೆ ನಾವು ನೋಡುವ. ಬೂದಿಯಲ್ಲಿ ನಮ್ಮ ಬೆಳೆಗಳಿಗೆ ಅಗತ್ಯವಾದ ಅನೇಕ ಪೋಷಕಾಂಶಗಳು ದೊರೆಯುತ್ತವೆ. ಮೇಯ್ನಾಗಿ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್, ಬೋರಾನ್ ಮತ್ತು ಲೈಮ್. ಇದರಲ್ಲಿ ಮುಖ್ಯವಾಗಿ ಪೊಟ್ಯಾಷಿಯಂ ಎನ್ನುವಂಥದ್ದು ಬೂದಿಯಲ್ಲಿ ಹೆಚ್ಚಿರ್ತದೆ. ನೀವು ಈ ಬೂದಿಯನ್ನು ಉಪಯೋಗಿಸಿದರೆ, ನೀವೇನಾದರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದರೆ ನಿಮಗೆ ಪೊಟ್ಯಾಷಿಯದು ಅಗತ್ಯವೇ ಇರುವುದಿಲ್ಲ. ಈ ಪೊಟ್ಯಾಷಿಯಂ ಅಂಶ ಎನ್ನುವಂಥದ್ದು ಈ ಬೂದಿಯಲ್ಲಿ ಜಾಸ್ತಿ ಆಗಿರ್ತದೆ. ಇನ್ನು ಈ ಬೂದಿಯಲ್ಲಿ ಇರುವಂಥ ಪೊಟ್ಯಾಷಿಯಂನ ಲಾಭಗಳ ಬಗ್ಗೆ ನಾವು ನೋಡುವುದಾದರೆ, ಇದು ಗಿಡದ ನೀರಿನ ಸಮತೋಲನವನ್ನು ಕಾಯ್ದುಕೊಳ್ಳುವಲ್ಲಿ ಸಹಾಯ ಮಾಡ್ತದೆ. ಹಾಗೆ ಎಲೆ ಮತ್ತು ಕಾಂಡವನ್ನು ಬಲಗೊಳಿಸುವಲ್ಲಿ ಕೂಡ ಸಹಾಯ ಮಾಡ್ತದೆ. ಇನ್ನು ಹೂವು, ಫಸಲನ್ನು ಜಾಸ್ತಿ ಮಾಡುವಲ್ಲಿ, ಇನ್ನು ಪೊಟ್ಯಾಷಿಯಂನಲ್ಲಿ ಮೇಯ್ನಾಗಿ ಯೂಸ್ ಮಾಡುವಂಥದ್ದು ಫಸಲನ್ನು ಜಾಸ್ತಿ ಮಾಡಲಿಕ್ಕೆ, ಇದರಲ್ಲಿ ಕೂಡ ಈ ಬೂದಿ ಅನ್ನುವಂಥದ್ದು ಸಹಾಯ ಮಾಡ್ತದೆ. ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುವಲ್ಲಿ ಸಹಾಯ ಮಾಡ್ತದೆ. ಇನ್ನು ಅಡಿಕೆ ತೋಟದಲ್ಲಿ ಬೂದಿಯನ್ನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನೋದನ್ನು ನೋಡುವುದಾದರೆ, ನಮ್ಮ ಮಲೆನಾಡು ಮತ್ತು ಕರಾವಳಿ ರೈತರಿಗೆ ಇದು ತುಂಬ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿ. ಇದನ್ನು ಗಮನವಿಟ್ಟು ಕೇಳಿ. ಅಡಿಕೆ ಬೆಳವಣಿಗೆಗೆ ಈ ಪೊಟ್ಯಾಷಿಯಂ ಎನ್ನುವಂಥದ್ದು ಬಹಳ ಮುಖ್ಯವಾಗಿರ್ತದೆ. ಈ ಬೂದಿಯನ್ನು ಹಾಕಿದರೆ ನಿಮಗೆ ಪೊಟ್ಯಾಷಿಯಂನ ಎಲ್ಲ ಅಂಶಗಳು ದೊರೆಯುತ್ತದೆ. ಇದು ಕಾಯಿ ಹಿಡಿತಾ ಇರ್ಬೋದು, ಅಂದರೆ ಕಾಯಿ ಫಸಲು ಜಾಸ್ತಿ ಬರಲಿಕ್ಕೆ, ಗಿಡದ ದಪ್ಪತನವನ್ನು ಹೆಚ್ಚಿಸಲಿಕ್ಕೆ, ಕಾಯಿ ಗಾತ್ರವನ್ನು ಉತ್ತಮ ಮಾಡಲಿಕ್ಕೆ, ಇದಕ್ಕೆಲ್ಲ ಈ ಬೂದಿ ಅನ್ನುವಂಥದ್ದು ಸಹಾಯ ಮಾಡ್ತದೆ. ಇನ್ನು ಮಣ್ಣಿನ ಆಸಿಡಿಟಿ ಬ್ಯಾಲೆನ್ಸ್. ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಮಣ್ಣು ಸಾಮಾನ್ಯವಾಗಿ ಸ್ವಲ್ಪ ಆಸಿಡಿಕ್ ಆಗಿರ್ತದೆ. ಸ್ವಲ್ಪ ಪ್ರಮಾಣದಲ್ಲಿ ಬೂದಿ ಹಾಕಿದರೆ ಮಣ್ಣಿನ pH ಕೂಡ ಬ್ಯಾಲೆನ್ಸ್ ಆಗುವಲ್ಲಿ ಸಹಾಯ ಮಾಡ್ತದೆ. ಈ pH ಲೆವೆಲ್ ಅನ್ನುವಂಥದ್ದು ನೀವು ಮಣ್ಣಿಗೆ ನೋಡಬೇಕಾಗ್ತದೆ. ಈ ಮಣ್ಣಿಗೆ ಸ್ವಲ್ಪ ಪ್ರಮಾಣದಲ್ಲಿ ಬೂದಿಯನ್ನು ಬಳಸುವುದರಿಂದ pH ಬ್ಯಾಲೆನ್ಸನ್ನು ಕೂಡ ನೀವು ಮಾಡ್ಬೋದು. ಇನ್ನು ಬೇರುಗಳ ಬಲವರ್ಧನೆಗೆ ಕೂಡ ಇದು ಸಹಾಯ ಮಾಡ್ತದೆ ಈ ಬೂದಿ ಅನ್ನುವಂಥದ್ದು. ನೀವೇನಾದರೂ ಗಿಡ ಈಗಾಗಲೇ ನಟ್ಟಿದ್ರೆ, ಅಂದರೆ ಹೊಸ ತೋಟವನ್ನು ಮಾಡ್ತಾ ಇದ್ದರೆ, ಈ ಬೂದಿಯನ್ನು ಆರಂಭಿಕ ಹಂತಗಳಲ್ಲಿ ಬಳಸುವುದರಿಂದ ಬೇರುಗಳು ದಷ್ಟಪುಷ್ಟವಾಗಿ ಬೆಳೆಯುವಲ್ಲಿ ಕೂಡ ಸಹಾಯ ಮಾಡ್ತದೆ. ಇನ್ನು ರೋಗ ಮತ್ತು ಫಂಗಸ್ ಅನ್ನುವಂಥದ್ದು ಕೂಡ ಈ ಬೂದಿಯನ್ನು ಬಳಸುವುದರಿಂದ ಕಡಿಮೆ ಆಗ್ತದೆ. ಅಂದರೆ ಅಡಿಕೆ ತೋಟದಲ್ಲಿ ಜಾಸ್ತಿಯಾಗಿ ತೇವಾಂಶ ಇರುವುದರಿಂದ ಫಂಗಸ್ ಪ್ರಾಬ್ಲಮ್ ಕೂಡ ಬರುವ ಸಾಧ್ಯತೆ ಇರ್ತದೆ. ಈ ಬೂದಿಯನ್ನು ಬಳಸುವುದರಿಂದ ಫಂಗಸ್ ಬೆಳವಣಿಗೆ ಎನ್ನುವಂಥದ್ದು ನಿಧಾನಗೊಳಿಸುವಲ್ಲಿ ಕೂಡ ಇದು ಸಹಾಯ ಮಾಡ್ತದೆ. ಇನ್ನು ಸಾವಯವ ಕೃಷಿಗೆ ಈ ಬೂದಿ ಅನ್ನುವಂಥದ್ದು ಸೂಪರ್ ಆಗಿರುವಂಥ ಒಂದು ಗೊಬ್ಬರ ಅಂತ ಹೇಳ್ಬೋದು. ನೀವು ಆಲ್ರೆಡಿ ಗೋಮೂತ್ರ, ಜೀವಾಮೃತ, ಕಾಂಪೋಸ್ಟ್ ಬಳಸ್ತಿದ್ರೆ ಬೂದಿ ಸೇರಿಸಿದರೆ ಕಂಪ್ಲೀಟ್ ಆರ್ಗ್ಯಾನಿಕ್ ಕಾಂಬೋ ಆಗಿಬಿಡ್ತದೆ. ನಿಮಗೆ ಪೊಟ್ಯಾಷ್ ಬಳಸುವ ಅಗತ್ಯ ಕೂಡ ಇರುವುದಿಲ್ಲ, ಫುಲ್ ಆರ್ಗ್ಯಾನಿಕ್ ಆಗಿ ಬಿಡ್ತದೆ. ಇನ್ನು ಅಡಿಕೆ ತೋಟದಲ್ಲಿ ಹೇಗೆ ಬಳಸಬೇಕಂತ ನೋಡುವುದಾದರೆ, ಯಾವ ಪ್ರಮಾಣದಲ್ಲಿ ಬಳಸಬೇಕಂತ ನೋಡುವುದಾದರೆ, ಗಿಡದ ಸುತ್ತ ಹಾಕುವುದು ಉತ್ತಮ. ನೀವೇನು ಗಿಡ ಇರ್ತದೆ ಅದರ ಸುತ್ತ ಬೂದಿಯನ್ನು ಹಾಕುವುದು ಉತ್ತಮ. ಒಂದು ಗಿಡಕ್ಕೆ 100ರಿಂದ 150 ಗ್ರಾಮ್. ಮತ್ತು ಯಾವ ರೀತಿಯಾಗಿ ಬಳಸಬೇಕಂತ ನೋಡುವುದಾದರೆ, ಚೆಲ್ಲಿ ಬಿಡಿ. ಅಂದರೆ ಒಂದೇ ಜಾಗದಲ್ಲಿ ರಾಶಿ ಹಾಕುವುದನ್ನು ಅವಾಯ್ಡ್ ಮಾಡಿ ಚೆಲ್ಲಿ ಬಿಡಿ. ಅಂದರೆ ಒಂದೊಂದು ಕಣಗಳು ಮಣ್ಣಿನಲ್ಲಿ ಸೇರಬೇಕು. ತೆಳುವಾಗಿ ಚೆಲ್ಲುವಂಥದ್ದು ಉತ್ತಮ ಒಂದು ವಿಧಾನ. ಇನ್ನು ಕಾಂಪೋಸ್ಟ್ ಜೊತೆ ಮಿಶ್ರಣ ಮಾಡಿ ಕೂಡ ಈ ಬೂದಿಯನ್ನು ಬಳಸ್ಬೋದು. ಬೇಸಿಗೆ ಅಥವಾ ಮಳೆ ಮುಂಚೆ ಹಾಕಿದರೆ ಉತ್ತಮ. ಮಳೆ ಬರುವ ಸಂದರ್ಭಗಳಲ್ಲಿ ಬೂದಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮಳೆ ಬರಲಿಕ್ಕಿದ್ರೆ ಮುಂಚೆ, ಬೇಸಿಗೆ ಸಂದರ್ಭದಲ್ಲಿ ಈ ಬೂದಿಯನ್ನು ಬಳಸುವುದು ಉತ್ತಮವಾಗಿರ್ತದೆ.
ಇನ್ನು ಇತರ ಯಾವ ಬೆಳೆಗಳಲ್ಲಿ ಈ ಬೂದಿಯನ್ನು ಉಪಯೋಗಿಸಬಹುದು ಅಂತ ನೋಡುವುದಾದ್ರೆ ಆಲ್ಮೋಸ್ಟ್ ಎಲ್ಲ ಕೃಷಿಯ ಬೆಳೆಗಳೇನಿದೆ, ತರಕಾರಿ ಹಣ್ಣುಗಳಲ್ಲಿ ಕೂಡ ಇದನ್ನು ಬಳಸ್ಬೋದು. ಆಲೂಗಡ್ಡೆ, ಕ್ಯಾರೆಟ್, ಬೀನ್ಸ್, ಸ್ಟ್ರಾಬೆರಿ, ಟೊಮ್ಯಾಟೊ, ಹಾಗೆ ಯಾವುದೇ ಬದನೆಕಾಯಿ ಇರ್ಬೋದು, ಮೆಣಸು ಇರ್ಬೋದು, ಇದನ್ನೆಲ್ಲ ಈಗೆಲ್ಲ ಬೆಳೆಗಳಿಗೆ ಈ ಬೂದಿ ಅನ್ನುವಂಥದ್ದನ್ನು ಬಳಸ್ಬೋದು. ಟೊಮ್ಯಾಟೊಗೆ ವಿಶೇಷ ಟಿಪ್ಸನ್ನು ಕೊಡುವುದಾದರೆ ಒಂದು 1/4 ಕಪ್ ಬೂದಿಯನ್ನು ಒಂದು ಗುಂಡಿಯಲ್ಲಿ ಹಾಕಿ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಈ ಟೊಮ್ಯಾಟೊ ಗಿಡವನ್ನು ಕೂಡ ನೆಡ್ಬೋದು. ಯಾವುದೇ ಗಿಡ ಇರ್ಬೋದು, ಬದನೆ ಗಿಡ, ಮೆಣಸಿನ ಗಿಡ ಇರ್ಬೋದು. ನೀವು ಆರಂಭಿಕ ಹಂತದಲ್ಲಿ ಅಂದರೆ ನೆಡಲಿಕ್ಕಿದ್ರೆ ಮುಂಚೆ ಬೂದಿಯನ್ನು ಸೇರಿಸಿ ನಡುವುದು ಒಂದು ಒಳ್ಳೆಯ ರೀತಿಯ ಬೆಳವಣಿಗೆ. ಇನ್ನು ಆ್ಯಶ್ ಟೀಯನ್ನು ಕೂಡ ಮಾಡ್ಬೋದು. ಇದೊಂದು ಲಿಕ್ವಿಡ್ ಫರ್ಟಿಲೈಸರ್ ಆಗಿರ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ ಒಂದು 100-200 ಗ್ರಾಮ್ ಬೂದಿಯನ್ನು ಒಂದು 10 ಲೀಟರ್ ನೀರಿನಲ್ಲಿ ಒಂದು 2 ದಿನ ನೆನೆಸಿಡಿ. ವಾರಕ್ಕೆ 1 ಬಾರಿ ಗಿಡಗಳಿಗೆ 1 ಕಪ್ಪನ್ನು ಹಾಕಿದರೆ ಇದು ಕೂಡ ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಂದು ರಿಸಲ್ಟ್ ಕೊಡುವಂಥ ಒಂದು ಫರ್ಟಿಲೈಸರ್ ಆಗಿ ಪರಿಣಮಿಸ್ತದೆ. ಇನ್ನು ಎಚ್ಚರಿಕೆಯನ್ನು ವಹಿಸಬೇಕು ಯಾವ ರೀತಿಯಲ್ಲಿ ಅಂತ ನೋಡುವುದಾದರೆ ಹೆಚ್ಚು ಬೂದಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಮಿತವಾಗಿ ಬಳಸಬೇಕು. ಇನ್ನು ಹೆಚ್ಚು pH ಇರುವ ಮಣ್ಣಿಗೆ ಈ ಬೂದಿಯನ್ನು ಸೇರಿಸುವುದು ಅಷ್ಟು ಉತ್ತಮವಲ್ಲ. ನೆನಪಿಡಿ, ಅಡಿಕೆ ತೋಟದಲ್ಲಿ ಹೆಚ್ಚು ಹಾಕಿದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಲಾಕ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಇದನ್ನು ನೀವು ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಒಂದು ಸ್ವಲ್ಪ ನಾನು ಹೇಳಿದಾಗೆ ಮಣ್ಣಿನಲ್ಲಿ ಚೆಲ್ಲಿ ಬಿಡಿ, ಜಾಸ್ತಿ ಪ್ರಮಾಣದಲ್ಲಿ ಹಾಕಲಿಕ್ಕೆ ಹೋಗಬೇಡಿ. ಇನ್ನು ಕೊನೆಯ ಮಾತನ್ನು ನಾನು ಹೇಳುವುದಾದರೆ, ನಾವು ಕಸದಂತೆ ಎಸೆದು ಬಿಡುವ ಈ ಬೂದಿ ಅಡಿಕೆ ತೋಟಕ್ಕೆ ಉಚಿತ ಪೊಟ್ಯಾಷಿಯಂ ಗೊಬ್ಬರವನ್ನು ಕೊಡ್ತದೆ. ಇನ್ನು ಸರಿಯಾಗಿ ಬಳಸಿದರೆ ಗಿಡ ಬಲವಾಗುವಲ್ಲಿ, ಕಾಯಿ ಉತ್ಪಾದನೆ ಹೆಚ್ಚಿಸುವಲ್ಲಿ, ಇನ್ನು ಖರ್ಚು ಕಡಿಮೆ ಆಗುವಲ್ಲಿ ಕೂಡ ಇದು ಸಹಾಯ ಮಾಡ್ತದೆ. ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಿಮ್ಮ ಅನೇಕ ರೈತ ಮಿತ್ರರಿಗೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಧನ್ಯವಾದಗಳು.